ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಷಭ ರಾಶಿಯವರೇ, ಇಂದು ನಾನು ನಿಮ್ಮ ಮುಂದೆ ಹೇಳಲಿರುವ ಈ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಮನಸ್ಸಿನೊಳಗೆ ನೀವು ಅನುಭವಿಸುತ್ತಿರುವ ಮೌನದ ಪ್ರತಿಧ್ವನಿ. ಇತ್ತೀಚೆಗೆ ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನನ್ನ ಜೀವನದಲ್ಲಿ ಯಾರೋ ಒಬ್ಬರು ನಿಧಾನವಾಗಿ ದೂರ ಆಗ್ತಾ ಇದ್ದಾರೆ ಅನ್ನುವ ಒಂದು ಅನುಮಾನ ನಿಮಗೆ ಮತ್ತೆ ಮತ್ತೆ ಬರ್ತಾ ಇದೆ. ಮೊದಲು ಪ್ರತಿದಿನ ಮಾತನಾಡ್ತಾ ಇದ್ದವರು ಈಗ ಕಾರಣ ಇಲ್ಲದೇ ದೂರ ಸರಿತಾ ಇದ್ದಾರೆ. ನಿಮ್ಮ ಮನಸ್ಸು ಹೇಳ್ತಾ ಇರೋದು ತಪ್ಪಲ್ಲ. ವೃಷಭ ರಾಶಿಯವರ ಜೀವನದಲ್ಲಿ ಈಗ ಒಂದು ಬಂಧ ಸಡಿಲಗೊಳ್ಳುವ ಹಂತ ಶುರುವಾಗಿದೆ. ವೃಷಭ ರಾಶಿಯವರು ಒಮ್ಮೆ ಯಾರನ್ನಾದರೂ ತಮ್ಮ ಜೀವನಕ್ಕೆ ಒಳಗೆ ಬಿಡಿಸಿಕೊಂಡ್ರೆ ಅವರನ್ನು ತುಂಬ ಆಳವಾಗಿ ಹಿಡಿದುಕೊಂಡಿರ್ತಾರೆ. ನೀವು ಸುಲಭವಾಗಿ ಸಂಬಂಧಗಳನ್ನು ಬಿಟ್ಟು ಕೊಡುವವರಲ್ಲ. ಸಹನೆ, ನಂಬಿಕೆ, ತ್ಯಾಗ ಈ ಮೂರೂ ನಿಮ್ಮ ಸ್ವಭಾವದಲ್ಲೇ ಇದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಎಲ್ಲ ಬಂಧಗಳು ಶಾಶ್ವತ ಅಲ್ಲ. ಕೆಲ ಸಂಬಂಧಗಳು ನಮ್ಮ ಜೀವನಕ್ಕೆ ಪಾಠ ಕಲಿಸಲು ಮಾತ್ರ ಬರುತ್ತೆ. ಈಗ ಆ ಪಾಠ ಮುಗಿದಿರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇತ್ತೀಚೆಗೆ ನೀವು ಗಮನಿಸಿದ್ದೀರಾ? ನೀವು ಮೌನವಾಗಿದ್ದರೂ ಕೂಡ ಅವರು ಗಮನಿಸ್ತಾ ಇಲ್ಲ. ನೀವು ನೋವಿನಲ್ಲಿ ಇದ್ದರೂ ಕೂಡ ಅವರಿಗೆ ಅದರ ಆಳ ಗೊತ್ತಾಗ್ತಾ ಇಲ್ಲ. ಮೊದಲು ನಿಮ್ಮ ಮಾತುಗಳಿಗೆ ಬೆಲೆ ನೀಡಿದವರು ಈಗ ನಿಮ್ಮ ಭಾವನೆಗಳನ್ನು ಲೆಕ್ಕಿಸದೆ ಮುಂದುವರಿತಾ ಇದ್ದಾರೆ. ಇದು ಅಹಂಕಾರದಿಂದ ಆಗ್ತಾ ಇರೋದಲ್ಲ, ಇದು ಕಾಲದ ಆಟ. ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಜೀವನದಲ್ಲಿದ್ದ ಒಂದು ಪ್ರಮುಖ ವ್ಯಕ್ತಿಯ ಶಕ್ತಿ ಈಗ ನಿಧಾನವಾಗಿ ನಿಮ್ಮ ವಲಯದಿಂದ ಹೊರ ಹೋಗ್ತಾ ಇದೆ. ವೃಷಭ ರಾಶಿಯವರಿಗೆ ದೊಡ್ಡ ಪರೀಕ್ಷೆ ಏನೆಂದರೆ ಬಿಡುವುದನ್ನು ಕಲಿಯೋದು. ನೀವು ಹಿಡಿದುಕೊಂಡ್ರೆ ಕೊನೆಯವರೆಗೂ ಹಿಡಿದುಕೊಳ್ತೀರಾ. ಇನ್ನೂ ಸ್ವಲ್ಪ ತಾಳ್ಮೆ ಇಟ್ಟರೆ ಎಲ್ಲವೂ ಸರಿಯಾಗುತ್ತೆ ಅನ್ನುವ ಒಂದು ಭರವಸೆಯಲ್ಲಿ ನೀವು ನಿಮ್ಮ ಮನಸ್ಸನ್ನೇ ನೋಯಿಸ್ಕೊಂಡ್ಬಿಡ್ತೀರಾ. ಆದರೆ ಈ ಬಾರಿ ಶಾಸ್ತ್ರಗಳು ನಿಮಗೆ ಹೇಳ್ತಾ ಇವೆ, ಈ ಬಂಧವನ್ನು ಬಲವಂತವಾಗಿ ಉಳಿಸ್ಕೊಳ್ಳೋದಕ್ಕೆ ಹೋಗಬೇಡ. ಏಕೆಂದರೆ ಅದು ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳುವ ಬಂಧವಾಗಿದೆ. ಈ ದೂರವು ನಿಮಗೆ ಮೊದಲಿಗೆ ತುಂಬ ನೋವು ಕೊಡುತ್ತೆ. ಹಳೆಯ ನೆನಪುಗಳು, ಹಳೆಯ ಮಾತುಗಳು, ಹಳೆಯ ವಾಗ್ದಾನಗಳು ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ತಿರುಗುತ್ತೆ. ಕೆಲವೊಮ್ಮೆ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊತೀರಾ, ನಾನು ಅಷ್ಟು ಪ್ರಾಮಾಣಿಕವಾಗಿದ್ದರೂ ಕೂಡ ಏಕೆ ನನಗೆ ಹೀಗಾಯಿತು ಅಂತ. ಆದರೆ ಪ್ರಿಯ ವೃಷಭ ರಾಶಿಯವರೇ, ಇದು ನಿಮ್ಮ ತಪ್ಪಿನ ಫಲವಲ್ಲ, ಇದು ಕರ್ಮದ ಹಂತ ಮುಕ್ತಾಯವಾಗ್ತಾ ಇರುವ ಸಂಕೇತ. ಈ ಸಮಯದಲ್ಲಿ ಒಂದು ಮಹತ್ವದ ಸತ್ಯ ನಿಮಗೆ ತಿಳಿಯುತ್ತೆ. ನೀವು ಯಾರಿಗಾಗಿ ನೀವು ನಿಮ್ಮ ಸಮಯ, ಶಕ್ತಿ, ಪ್ರೀತಿ ಎಲ್ಲವನ್ನು ಕೂಡ ಕೊಟ್ಟಿದ್ರೋ ಅವರು ಅದನ್ನು ಸ್ವೀಕರಿಸಿದರೆ ಹೊರತು ಉಳಿಸಿಕೊಳ್ಳಿಲ್ಲ. ಈ ಅರಿವು ಕಠಿಣವಾದರೂ ಕೂಡ ಇದೇ ನಿಮ್ಮ ಮುಕ್ತಿಯ ಆರಂಭ. ಈ ಬಂಧ ನಿಮ್ಮ ಜೀವನದಲ್ಲಿ ಇನ್ನೂ ಮುಂದುವರೆದೇ ಇದ್ದರೆ ನೀವು ನಿಮ್ಮ ಸ್ವಂತ ಬೆಳವಣಿಗೆಯನ್ನು ಕಳೆದುಕೊಳ್ತಿದ್ದೀರಿ. ಅವರು ಹೋಗ್ತಾರೆ ಅಂದರೆ ಹೋಗಲಿ ಬಿಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೂರ ಹೋಗುವಿಕೆ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಗೆ ದಾರಿಯನ್ನು ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧಗಳು ಬರಲು ಹಳೆಯದೊಂದು ಹೊರ ಹೋಗಲೇಬೇಕಾಗುತ್ತೆ. ಅದು ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರಬಹುದು, ಅಥವಾ ಕುಟುಂಬದೊಳಗಿನ ಭಾವನಾತ್ಮಕ ಅಂತರ ಆಗಿರಬಹುದು. ಏನೇ ಆಗಿರಲಿ, ಈ ಬದಲಾವಣೆ ನಿಮ್ಮ ಹಿತಕ್ಕಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪು ಇಟ್ಕೊಳ್ಬೇಕಾಗುತ್ತೆ. ನೀವು ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಕೊಂಡ್ಬಿಡಿ, ಮೌನವೇ ನಿಮ್ಮ ಗೌರವ. ಮತ್ತೆ ಮತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಯತ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರು ನಿಮ್ಮ ಜೀವನದಲ್ಲಿ ಉಳಿಯುವ ಅಗತ್ಯ ಖಂಡಿತವಾಗಲೂ ಇಲ್ಲ. ವೃಷಭ ರಾಶಿಯವರೇ, ನೀವು ಸ್ಥಿರತೆಯ ಪ್ರತೀಕ. ನಿಮ್ಮನ್ನು ಕಳೆದುಕೊಂಡವರೇ ಮುಂದೆ ಅವರ ಬೆಲೆ ತಿಳಿತಾರೆ. ಮುಂದೆ ಅವರು ಎಂಥ ರತ್ನವನ್ನು ಕಳೆದುಕೊಂಡೆವು ಅಂತ ಅವರೇ ಮರುತ್ತಾರೆ. ಪ್ರತಿದಿನ ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ, ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕನಿಷ್ಠ 11 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಮತ್ತು ಈ ಸಂಬಂಧದ ಭಾರವನ್ನು ನಿಧಾನವಾಗಿ ಇಳಿಸುತ್ತೆ. ಆಧ್ಯಾತ್ಮಿಕವಾಗಿ ನೀವು ಬಲವಾಗ್ತೀರಾ.
ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ. ಅಲ್ಲಿ ನೀವು ನಿಮ್ಮನ್ನು ಬದಲಾಯಿಸಬೇಕಾಗಿರೋದಿಲ್ಲ. ಅಲ್ಲಿ ನಿಮ್ಮ ಸಹನೆಯನ್ನು ದುರ್ಬಲತೆ ಎಂದು ಯಾರೂ ಕಾಣೋದಿಲ್ಲ. ಅಲ್ಲಿ ನಿಮ್ಮ ನಿಷ್ಠೆಗೆ ಬೆಲೆ ಇರುತ್ತೆ. ಆದರೆ ಈ ಹಂತ ಬರಲು ಈ ಹಳೆಯ ಬಂಧ ಸಂಪೂರ್ಣವಾಗಿ ನಿಮ್ಮ ಜೀವನದಿಂದ ದೂರವಾಗಲೇಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಇದು ನಿಮ್ಮ ಸೋಲು ಅಲ್ಲ ವೃಷಭ ರಾಶಿಯವರೇ, ಇದು ನಿಮ್ಮ ಆತ್ಮದ ರಕ್ಷಣೆ. ಕೆಲವರು ನಮ್ಮ ಜೀವನದಿಂದ ಹೊರ ಹೋಗುವಾಗ ಮಾತ್ರ ನಾವು ನಮ್ಮನ್ನು ಮತ್ತೆ ಕಂಡುಕೊಳ್ತೇವೆ. ನೀವು ಕಳೆದುಕೊಂಡ ಒಂದು ಸಂಬಂಧಕ್ಕಾಗಿ ನೀವು ದುಃಖ ಮಾಡೋದಕ್ಕೆ ಹೋಗಬೇಡಿ, ಅಳೋದಕ್ಕೆ ಹೋಗಬೇಡಿ. ಅದು ನಿಜವಾಗ್ಲೂ ನಿಮ್ಮದು ಆಗಿದ್ರೆ ಅದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದರೆ ಇದನ್ನು ಕೇವಲ ರಾಶಿ ಫಲ ಅಂತ ನೋಡಬೇಡಿ. ಇದು ಕಾಲ ನಿಮ್ಮ ಜೊತೆ ಮಾತನಾಡ್ತಾ ಇರುವ ರೀತಿಯಾಗಿದೆ. ಮುಂದೆ ನಿಮ್ಮ ಜೀವನದಲ್ಲಿ ಅವರಿಗಿಂತ ಒಳ್ಳೆಯವರು ಸಿಗ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ನಿಜವಾದ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅಲ್ಲಿಯವರೆಗೂ ನೀವು ಕಾಯಬೇಕಾಗುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.